ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ಅಂದರೆ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನಲ್ಲೂ ಕೂಡ ಆನ್ ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಆದಾಗೆಲ್ಲ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನೀವು ಫ್ರೀ ಇದ್ದಾಗ ನನ್ನ ವೀಡಿಯೋಸ್ನ ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂತಹ ಅಪ್ಡೇಟ್ಸ್ಗಳಾಗಿರ್ಬೋದು ಅಥವಾ ಹೊಸ ಯೋಜನೆ ಬಗ್ಗೆ ಮಾಹಿತಿಗಳಾಗಿರ್ಬೋದು ಅಥವಾ ಪೋಸ್ಟ್ ಆಫೀಸ್ನಲ್ಲಿ ಇರುವಂತಹ ಸ್ಕೀಮ್ಗಳ ಬಗ್ಗೆ ಇನ್ಫಾರ್ಮೇಷನ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ನಾನು ನನ್ನ ಚಾನಲಲ್ಲಿ ವೀಡಿಯೋಸ್ ಮಾಡಿ ತಿಳಿಸ್ತಾನೆ ಇರ್ತೀನಿ. ಸೊ ಹಾಗಾಗಿ ಖಂಡಿತ ನಿಮಗೆ ನನ್ನ ಕಡೆಯಿಂದ ನಿಮಗೆ ಇನ್ಫಾರ್ಮೇಟಿವ್ ಆಗಿರುವಂತಹ ಯೂಸ್ಫುಲ್ ಕಂಟೆಂಟ್ನ ನೋಡ್ಬೋದು. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಿಮ್ಗೆ ಈಗಾಗಲೇ ಗೊತ್ತಾಗಿದೆ, ಮಾರ್ಚ್ 9ನೇ ತಾರೀಕಿಂದನೇ ಗೃಹಲಕ್ಷ್ಮಿ ಯೋಜನೆ 27ನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದಾರೆ. ಅಂದರೆ ಅವತ್ತು ಸಂಜೆಯಿಂದ ಅವತ್ತು ತುಂಬ ಎಲ್ಲೋ 1% ಮಹಿಳೆಯರಿಗೆ ಜಮೆ ಮಾಡಿದ್ದಾರಷ್ಟೇ. ಬಟ್ ನೆಕ್ಸ್ಟ್ ಡೇಯಿಂದ 10ನೇ ತಾರೀಕಿಂದ ರೆಗ್ಯುಲರ್ ಆಗಿ ಹಣ ಜಮೆ ಮಾಡ್ಕೊತ ಬರ್ತಿದ್ದಾರೆ. ಅದರಲ್ಲೂ ಕೂಡ ಈ ಸತಿ ಬೆಳಗಾವಿ, ಗದಗು, ಚಿತ್ರದುರ್ಗ, ಬಾಗಲಕೋಟೆ, ಬಳ್ಳಾರಿ ಸೊ ಆ ಕಡೆ ಜಾಸ್ತಿ ಜನಕ್ಕೆ ಜಮೆ ಮಾಡಿದ್ದಾರೆ. ಯಾವಾಗಲೂ ಕೂಡ ಬೆಳಗಾವಿ ಈ ಪ್ಲೇಸಸ್ಗಳಿಗೆಲ್ಲ ಜಾಸ್ತಿ ಲಾಸ್ಟಿಗೆ ಹಾಕೋರು. ಅಂದರೆ 3ನೇ ಹಂತದ ಹಣ ರಿಲೀಸ್ ಮಾಡಿದಾಗ ಆ ಪ್ರದೇಶದ ಮಹಿಳೆಯರಿಗೆ ಲೇಟಾಗಿ ಹಾಕೋರು. ಬಟ್ ಈ ಸತಿ ಫಸ್ಟಿಗೆ ಹಾಕಿದ್ದಾರೆ. ಸೊ ನಿಮಗೆ ಬಂದಿಲ್ಲ ಅಂತಂದರೆ ತಲೆ ಕೆಡಿಸ್ಕೋಬೇಡಿ. ಬೆಂಗಳೂರು ಇಲ್ಲೆಲ್ಲ ಸ್ವಲ್ಪ ಸಾಕಷ್ಟು ಜನಕ್ಕೆ ಜಾಸ್ತಿ ಹಾಕಿದ್ದಾರೆ. ಹಾಗಂತ ಬೇರೆ ಕಡೆ ಬಂದೇ ಇಲ್ಲ ಅಂತಲ್ಲ, ಬೇರೆ ಕಡೆನೂ ಹಾಕಿದ್ದಾರೆ. ಬಟ್ ಈ ಭಾಗದ ಜನರಿಗೆ ಸ್ವಲ್ಪ ಜಾಸ್ತಿನೇ ಹಾಕಿದ್ದಾರೆ. ಸೊ ಅಕಸ್ಮಾತ್ ನಿಮಗೆ ಹಣ ಬಂದಿದ್ರೆ 27ನೇ ಕಂತಿನ ಹಣ ಮೊನ್ನೆ ನೆನ್ನೆ ಇವತ್ತು ಹಣ ಜಮೆ ಆಗಿದೆ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ತುಂಬ ಜನ ವೀಡಿಯೋಸ್ ನೋಡ್ತೀರಾ, ಕಮೆಂಟ್ ಮಾಡಿರಲ್ಲ. ನೀವು ಕಮೆಂಟ್ ಮಾಡಿದ್ರೆ ಬೇರೆಯವ್ರಿಗೂ ಕೂಡ ಗೊತ್ತಾಗುತ್ತೆ ಹಣ ಬಂದಿದೆಯೋ ಬಂದಿಲ್ವೋ, ನಾನು ಹೇಳ್ತಿರೋದು ಇನ್ಫಾರ್ಮೇಷನ್ ಕರೆಕ್ಟ್ ಇದೆಯಾ. ಅದು ಇಲ್ಲದೆ ನಿಮ್ಮ ಪ್ಲೇಸಿಂದನೇ ಬೇರೆಯವ್ರು ಯಾರೋ ವೀಡಿಯೋ ನೋಡ್ತಿದ್ರೆ ಅವ್ರಿಗೂ ಗೊತ್ತಾಗುತ್ತೆ ನಮ್ಮ ಪ್ಲೇಸಲ್ಲಿ ಬರ್ತಾ ಇದೆ ಅಥವಾ ನಮ್ಮ ಪ್ಲೇಸಲ್ಲಿ ಇನ್ನೂ ಯಾರಿಗೂ ಬಂದಿಲ್ಲ ಅನ್ನೋದು ಬೇರೆಯವ್ರಿಗೂ ಕೂಡ ಕಮೆಂಟ್ ಸೆಕ್ಷನಿಂದ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಸೊ ಹಾಗಾಗಿ ನಿಮಗೆ ಯಾವುದೇ ರೀತಿ ಹಣ ಕೂಡ ಕಟ್ಟಾಗಲ್ಲ. ನೀವು ಕಮೆಂಟ್ ಮಾಡಿ, ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ತುಂಬ ಜನ ವೀಡಿಯೋಸ್ ನೋಡಿ ಹಾಗೆ ಹೋಗ್ಬಿಡ್ತೀರಾ. ಸೊ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗ ನನಗೂ ಕೂಡ ಮೋಟಿವೇಶನ್ ಸಿಗುತ್ತೆ. ಇದೇ ರೀತಿ ಹೆಚ್ಚು ಹೆಚ್ಚು ವೀಡಿಯೋಸ್ನ ಮಾಡ್ತಾನೆ ಇರ್ತೀನಿ. ಸೊ 27ನೇ ಕಂತಿನ ಹಣ ಅಕಸ್ಮಾತ್ ನಿಮ್ಗೆ ಇನ್ನೂ ಬಂದಿಲ್ಲ ಅಂದರೆ ತಲೆ ಕೆಡಿಸ್ಕೋಬೇಡಿ, ಖಂಡಿತ ಬರುತ್ತೆ. ನಾನು ಈಗ ಒಂದು 2-3 ದಿನ ಆಗಿದೆ ಅಷ್ಟೇ ಅಲ್ಲ ಶುರುವಾಗಿ, ಖಂಡಿತ ನಿಮಗೂ ಕೂಡ ಬರುತ್ತೆ. 3 ಹಂತಗಳಲ್ಲಿ ಹಣ ಜಮೆ ಮಾಡ್ತಾರೆ. ಈಗ ಜಮೆ ಮಾಡ್ತಾ ಇದ್ದಾರಲ್ಲ, ಇನ್ನೊಂದು ವಾರ 10 ದಿನ ಬಿಟ್ಟು 2ನೇ ಹಂತದ ಹಣ ರಿಲೀಸ್ ಮಾಡ್ತಾರೆ. ಮತ್ತು ಒಂದು ವಾರ 10 ದಿನ ಬಿಟ್ಟು 3ನೇ ಹಂತದ ಹಣ ರಿಲೀಸ್ ಮಾಡ್ತಾರೆ. ಅಷ್ಟೊತ್ತಿಗೆ ಎಲ್ಲರಿಗೂ ಕೂಡ ಬರುತ್ತೆ. ಈಗ ತುಂಬ ಜನ ಕಮೆಂಟ್ ಮಾಡಿದೆ, ತುಂಬ ಜನ ಅಂದರೆ ಒಂದು 3-4 ಜನ 26ನೇ ಕಂತಿನ ಹಣ ಬಂದಿಲ್ಲ ನಮಗೆ ಅಂತ. 26ನೇ ಕಂತಿನ ಹಣ ಕೂಡ ಈಗೊಂದು 4 ದಿವಸದ ಹಿಂದೆ ಜಮೆ ಮಾಡಿದ್ದಾರೆ. 3ನೇ ಹಂತದ ಹಣ ರಿಲೀಸ್ ಮಾಡಿದರು. ಸೊ ಹಾಗಾಗಿ ನಿಮಗೆ ಇನ್ನೊಂದು 2-3 ದಿವಸದಲ್ಲಿ ಖಂಡಿತ ನಿಮಗೆ 26ನೇ ಕಂತಿನ ಹಣ ಕೂಡ ಬರುತ್ತೆ. ಯಾಕಂದರೆ ಈಗ 3ನೇ ಹಂತದ ಹಣ ರಿಲೀಸ್ ಆಗಿರೋದ್ರಿಂದ ಈ ಹಂತದಲ್ಲಿ ಎಲ್ಲರಿಗೂ ಕೂಡ ಕ್ಲಿಯರ್ ಮಾಡ್ತಾರೆ. ಈಗೊಂದು 2 ದಿವಸ ಗ್ಯಾಪಲ್ಲೇ ಮತ್ತೆ 27ನೇ ಕಂತಿನ ಹಣನೂ ರಿಲೀಸ್ ಮಾಡಿರೋದ್ರಿಂದ ಖಂಡಿತ ನಿಮಗೆ ಬಂದೇ ಬರುತ್ತೆ. ವೆಯ್ಟ್ ಮಾಡಿ. ಬಂದಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಬಂದಿಲ್ಲ ಅಂದರೂ ಕೂಡ ಕಮೆಂಟ್ ಮಾಡಿ. ನೀವು ಯಾವ ಜಿಲ್ಲೆ ಅಂತ ಕೂಡ ಮೆನ್ಷನ್ ಮಾಡಿದ್ರೆ ಬೇರೆಯವ್ರಿಗೂ ಕೂಡ ಕ್ಲಾರಿಟಿ ಸಿಗುತ್ತೆ. ಹಾಗೆ ಯಾರೆಲ್ಲ 3-4 ಕಂತಿನ ಹಣ ಬಂದಿರಲ್ಲ ನಿಮಗೆ ಅಂತಂದರೆ ದಯವಿಟ್ಟು ಒಂದ್ಸತಿ ನೀವು ರೇಷನ್ ಕಾರ್ಡ್ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಬೆಂಗಳೂರು ಒನ್ ಕರ್ನಾಟಕ ಒನ್ನಲ್ಲಿ ನೀವು ಗೃಹಲಕ್ಷ್ಮಿ ಸ್ಟೇಟಸ್ನ ಕೂಡ ಚೆಕ್ ಮಾಡ್ಕೋಬೋದು. ನೀವೆಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದ್ರಿ ಕರ್ನಾಟಕ ಒನ್ ಗ್ರಾಮ ಒನ್ ಸೆಂಟರ್ಸಲ್ಲಿ, ಅಲ್ಲಿ ಹೋಗಿ ಗೃಹಲಕ್ಷ್ಮಿ ಸ್ಟೇಟಸ್ ಚೆಕ್ ಮಾಡಿ ಅಂದ್ರೂ ಕೂಡ ಮಾಡ್ತಾರೆ. ನಿಮ್ಗೆ ಅಲ್ಲಿ ಗೊತ್ತಾಗುತ್ತೆ ಗೃಹಲಕ್ಷ್ಮಿ ಹಣ ನೀವು ಫಲಾನುಭವಿಗಳಿದ್ದೀರಾ, ಏನಕ್ಕೆ ಹಣ ಬರ್ತಾ ಇಲ್ಲ. ಅಕಸ್ಮಾತ್ ನಿಮಗೆ ನಿಮ್ಮ ಕಡೆಯಿಂದ ಏನೇ ಪ್ರಾಬ್ಲಮ್ ಇಲ್ಲ ಅಂದರೂ ಕೂಡ ಪುಷ್ ಟು DBT ಅಂತ ಬಂದಿರುತ್ತೆ. ಆ ಥರ ಬಂದಿದೆ ಅಂತಂದರೆ ನಿಮಗೆ ನಿಧಾನ ಆದರೂ ಕೂಡ ಹಣ ಬಂದೇ ಬರುತ್ತೆ ಅಂತ. ಇಲ್ಲಾಂದರೆ ಯಾಕೆ ಬರ್ತಾ ಇಲ್ಲ ಏನು ಅನ್ನೋದು ಕೂಡ ಮಾಹಿತಿ ಬರುತ್ತೆ. ನೀವು ಟ್ಯಾಕ್ಸ್ ಪೇಯರ್ಸ್ ಇರ್ತೀರಾ ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಏನಾರ ಅಲ್ಲಿ ಸೀಡಿಂಗ್ ಆಗಿಲ್ವಾ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ಸೊ ಕಂಟಿನ್ಯೂಸ್ ಆಗಿ 3-4 ಕಂತಿನ ಹಣ ಬಂದಿಲ್ಲ ಅಂದರೆ ದಯವಿಟ್ಟು ಒಂದು ಸತಿ ರೇಷನ್ ಕಾರ್ಡ್ ಸ್ಟೇಟಸ್ ಆಗಿರ್ಬೋದು ಅಥವಾ ನಾನು ಆಗಲೇ ಹೇಳಿದಂಗೆ ಗೃಹಲಕ್ಷ್ಮಿ ಸ್ಟೇಟಸ್ ಆಗಿರ್ಬೋದು, ಹಾಗೆ ನಿಮ್ಮ ಬ್ಯಾಂಕ್ ಅಕೌಂಟ್ ಏನು ಲಿಂಕ್ ಮಾಡಿದ್ದೀರಾ ಅದರಲ್ಲಿ ಆಧಾರ್ ಕಾರ್ಡ್ ಸೀಡಿಂಗ್ ಮಾಡಿಸಿದ್ದೀರಾ ಅಥವಾ ನೀವು ಏನಾರ ನಿಮ್ಮ ರೇಷನ್ ಕಾರ್ಡಲ್ಲೇ ಒಂದು ಹೆಸರು ಕೊಟ್ಟಿರ್ತೀರಾ, ಇಲ್ಲ ನಿಮ್ಮ ಬ್ಯಾಂಕ್ ಅಕೌಂಟಲ್ಲೇ ಬೇರೆ ಹೆಸರಿರುತ್ತೆ. ಸೊ ಈ ಥರ ಡಿಫ್ರೆನ್ಸ್ ಇದ್ದರೂ ಕೂಡ ನಿಮಗೆ DBT ಮುಖಾಂತರ ಹಣ ಹಾಕೋಕ್ಕಾಗಿಲ್ಲ. ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಅದೇ ಹೇಳಿದ್ದು. ಅಂದರೆ ಬ್ಯಾಂಕ್ ಅಕೌಂಟಲ್ಲಿ ಕೆಲವೊಬ್ರದ್ದು ತೊಂದರೆ ಇರೋದ್ರಿಂದ ಆ ಥರ ಇದ್ದಾಗ DBT ಮುಖಾಂತರ ಹಣ ಹಾಕೋಕ್ಕಾಗಲ್ಲ. ನಿಮ್ಮದೆಲ್ಲ ಕರೆಕ್ಟ್ ಇತ್ತು, ನಿಮ್ಮ ಅಕೌಂಟಿಗೆ
ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿಲ್ಲ ನೀವು, ಅಥವಾ ರೇಷನ್ ಕಾರ್ಡಲ್ಲಿ KYC ಮಾಡಿಸಿಲ್ಲ, ಅಥವಾ ಹೆಸರಲ್ಲಿ ಆಗಲೇ ಹೇಳ್ದಂಗೆ ಬದಲಾವಣೆ ಇರುತ್ತೆ, ರೇಷನ್ ಕಾರ್ಡಲ್ಲೇ ಒಂದು ಹೆಸರು ಕೊಟ್ಟಿರ್ತೀರಾ, ಬ್ಯಾಂಕ್ ಅಕೌಂಟಲ್ಲೇ ಒಂದು ಹೆಸರು ಕೊಟ್ಟಿರ್ತೀರಾ. ಸೊ ಈ ಥರ ಪ್ರಾಬ್ಲಮ್ ಆದಾಗಲೂ ಕೂಡ ನಿಮಗೆ DBT ಮುಖಾಂತರ ಹಣ ಹಾಕ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಇದನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ. ಎಲ್ಲ ಸರಿ ಇದೆಯಪ್ಪ ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಅಲ್ಲೂ ಕೂಡ ಚೆಕ್ ಮಾಡಿಸಿ, ಈ ಥರ ಬರ್ತಾ ಇಲ್ಲ ನಮಗೆ ಹಣ, ನಮ್ಮದೆಲ್ಲ ಕರೆಕ್ಟಾಗಿದೆ ಮಾಹಿತಿ ಅಂತಂದರೆ ಅಲ್ಲೂ ಕೂಡ ಹೋಗಿ ಚೆಕ್ ಮಾಡಿದ್ರೆ ಹೇಳ್ತಾರೆ ನಿಮಗೆ. ಸೊ ಬಂದಿಲ್ಲ ಅಂತಂದರೆ ನೀವು ಒಂದು ಸತಿ ವಿಚಾರಿಸೋದು ತುಂಬಾ ಮುಖ್ಯ. ಆವಾಗ ನಿಮ್ಮ ಕಡೆಯಿಂದ ತೊಂದರೆ ಆಗಿದೆಯಾ, ಅಥವಾ ಅಲ್ಲಿ ನೆಟ್ವರ್ಕ್ ಇಶ್ಯೂ, ಟೆಕ್ನಿಕಲ್ ಇಶ್ಯೂಯಿಂದ ಬಂದಿಲ್ವಾ ಅನ್ನೋದು ನಿಮಗೆ ಕ್ಲಾರಿಟಿ ಸಿಗುತ್ತೆ. ಸೊ ಚೆಕ್ ಮಾಡಿಸೋದನ್ನ ಮರಿಬೇಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.